ವಾಕಿಂಗ್ ಹೋಗೋದೇ ಮಸ್ತ್ ನೋಡ್ದೆ. ಹೌದು ಬಿಡ್ರಿ ಆಂಟಿ, ಚಲೋನೇ ಆಗತ್ರಿ ವಾಕಿಂಗ್ ಹೋದ್ರೆ. ಕರೆನ ಆದ್ರೆ ಎಷ್ಟು ವಾಕಿಂಗ್ ಮಾಡಿದ್ರೆ ತಳ್ಳಂತ ಆಗಲ್ಲ ಬಿಡಿ ನಾನು. ಭಾರಿ ಮಾತಾಡ್ತೀರಿ ಬಿಡ್ರಿ ಆಂಟಿ ನೀವು. ಬೇ ಭಾರಿ ಮಾತಾಡಕ್ ಮತ್ತೆ ಬೇವ ಬಾ ಮಾತಾಡೋದು ಸಾಕು, ನಡಿ ವಾಕಿಂಗ್ ಹೋಗೋದು. ಬೇ ಮತ್ತೆ ಮಾತಾಡ್ತೀನಿ ನೀನು. ನಡಿ ಮುಂದೆ ಮಾತಾಡ್ಕೊಂತ ಬರದ್ರೆ ಚಲೋ ಅದು ವಾಕಿಂಗ್ ಮಾಡೋದು ಅನ್ಸಂಗಿಲ್ಲ. ಹೌದನ್ ಬೇ ವಾಕಿಂಗ್ ಮಾಡ್ಕೊಂತ ಬಂದ್ರೆ ಹೋದಂಗ ಅನ್ಸಂಗಿಲ್ಲ ನಿಂಗೆ. ಮತ್ತೆ ಜಲ್ದಿ ರೆಡಿ ಹೋಗಿ ಮಮ್ಮಿ ಮತ್ತೊಬ್ಬ ಜನ ಬಂದ್ರೆ ನಾವು ತಳ್ಳ. ನಡಿ ಮುಂದೆ ಬಾ ಮಾತಾಡಿ. ಶ್ವೇತಾ ಜಲ್ದಿ ಹೋಗ. ಆದ್ರೆ ಬೆಳಿಗ್ಗೆ ಎದ್ದ ವಾಕಿಂಗ್ ಮಾಡೋದು ಮಸ್ತ್ ನೋಡಿ. ಬೇವ 4 ಸಲ ಆಗ್ತೀನಿ ಇದನ್ನ. ಏನು ಪರ್ಸೆಂಟ್ ಇದಾವಲ್ಲ ಹಾಕಿ ಹುಚ್ಚಿ. ಹೌದ್ರಿ ಆಂಟಿ, ಏನು ಬೆರೀಕಿದ ನೋಡ್ರಿ. ಬೇಡ ಎಷ್ಟು ಸಲ ಹೇಳಿ 4 ಸಲ ಹೇಳಿ 5 ಸಲ ಹೇಳಿ ಯಾಕೆ ಬೇಕಿದೆ. ಅಯ್ಯೋ ಜಲ್ದಿ ಬಾ, ಸುಸ್ತಾಗ್ರಿ ನಂಗೆ. ಹೌದು ಖುಷಿ ಆಯ್ತು ನೋಡಿ. ಸೊಕಾಸ ಹೋಗ್ರಿ ಆಂಟಿರಿ, ಗಡಬಿಡಿ ಮಾಡಕ್ ಹೋಗ್ಬೇಡ್ರಿ. ಅವ್ವ ಗಡಬಿಡಿ ಮಾಡಬೇಡ. ಬೇಗ ಮನೆ ಕಡೆ ಹೋಗೋಣ, ಸಾಕಾತು ವಾಕಿಂಗ್. ನಡಿ ಬೇಗ ವಾಕಿಂಗ್ ಸಾಕಾತು, ಎಲ್ಲ ಹೋಗೋಣಂತ. ಮನೆ ಕಡೆ ಹೋಗುದಾ ಆಂಟಿ? ಅಕ್ಕ ಒಂದು ತಾಸು ಆದ್ ನಾವು ಅಡ್ಡಾಡಕತ್ತ. ನಡಿ ಶ್ವೇತಾ ಹೋಗ್ಬಿಡ್ರಿ ಮನೆ ಕಡೆನ. ನಂಗೆ ಯಾರು ಮಾತಾಡ್ತಾರೆ, ಸುಸ್ತಾಗ್ಬಿಟ್ಟಿದ್ ನೋಡು. ಬರಿ ಏನ್ ಜಯವ ವಾಕಿಂಗ್ ಮುಗಿಸ್ಕೊಂಡ್ ಬರಾಕ್ತಿರ ನಮ್ಮ 3 ಜನ? ಆದ್ರೂ ಏನ್ ಬಿಡಿ ಜಯವ, ಈವ್ನಿಂಗ್ ವಯಸ್ಸಿನಾಗ ವಾಕಿಂಗ್ ಬೇಕಾಗಿತ್ತನ. ಬ್ಯಾಡ್ ಬಿಡಿ ಬೈ, ಯಾಕೆ ಬೇಕಿತ್ತು ನಿನ್ಗೆ ವಾಕಿಂಗ್ ಬೆಳಗ್ಗೆ ಎದ್ದು? ಏನ್ ಬಿಡ್ವೆ ನೀನು ನೋಡಿ ಹಿಂಗಂತಿ ಮನೆ ಮಂದಿ ಏನ್ ತಪ್ಪಾಗಿ ಕುಂತ ಬರಂಗಿಲ್ಲ, ಎದ್ದು ಕುಂತ ಬರಂಗಿಲ್ಲ. ಮುಂದೆ ನೀನು ಏನಾದ ಸುಸ್ತಾಗುತ್ತೆ ಕುಂತ ತಪ್ಪಾಗಿ ನೀನು ಯಾರು ನೋಡ್ಕೊಳಂಗಿಲ್ಲ ಅಂತಂದು ಅದಕ್ಕೆ ವಾಕಿಂಗ್ ಹೋಗಿ ಮೈ ಕರ್ಸ್ಕೊಂಡ್ರೆ 3 ದಿನ ಆದ್ಮೇಲೆ ಸುಸ್ತಾಗುತ್ತೆ ಹೊರತು ಆಗಲ್ ತನ್ನ ಕಡೆ ತಳ್ಳ ಆಗಲ್ಲ. ಅಲ್ರಿ ಯಾಕಂದ್ರೆ ಅಷ್ಟು ಕಷ್ಟಪಟ್ಟು ಮಾಡೋದೇನಿದೆ ವಾಕಿಂಗ್? ಅಲ್ಲ ಆಂಟಿ ಮಮ್ಮಿ ದಿನ ವಾಕಿಂಗ್ ಮಾಡ್ತಾರ್ರಿ, ಪಾಪ ತಳ್ಳ ಆಗಂಗಿಲ್ಲ ಗೊತ್ತಂತೆ ಆಂಟಿ. ಹೌದನ್ ಬೇವ, ನೀನಾರ ಹೇಳ್ಬೇಕಿಲ್ಲ ನಿಮ್ಮ ಮಗ ನಡೀತದ ಬಿಡ್ಬೇವ, ನಾನು ನೋಡ್ಕೋತೀನಿ ಮುಂದಂತ. ಅಯ್ಯ ನೀವ್ ನೋಡ್ಕೋಬೇಕಂತಲ್ರಿ, ನೋಡ್ಕೋತೀವಿ ನಾವೇ ನೋಡ್ಕೊಳಂಗಿಲ್ಲ ಅನ್ನಂಗಿಲ್ರಿ. ಯಾಕ ಕುಂದ್ರಾಕ ಹೊರಗೆ ಮಾಡಿದ್ರೆ ಅವ್ರಿಗೂ ಸ್ವಲ್ಪ ಸ್ಟ್ರಾಂಗ್ ಅನ್ನೋದು ಇರುತ್ರಿ. ಅದಕ್ಕೆ ಆಂಟಿ ನಾವು ನಮ್ಮ ಮಮ್ಮಿ ಕರ್ಕೊಂಡು ಹೋಗ್ತೀವಿ. ನೋಡಲ್ಲಿ ಮಾವ ಎಷ್ಟು ಬೇಕಾಗತ್ತೆ ಅಂದ್ರೆ ನೋಡಲ್ಲ. ಇಲ್ಲ ನೋಡ್ರಿ ಮತ್ತೆ ಮುಂದೆ ನೋಡ್ಕೊಂಡು ನಾವ್ರಿ ನೀವೇನು ಬರಂಗಿಲ್ಲ ರೀ. ಈಗ ಹೆಂಗಾರು ಮಾಡ್ಬೇಕು, ಆರಾಮ ಮಾತಾಡ್ರಿ, ಆರಾಮ ವಾಕಿಂಗ್ ಬರ್ತಾ ಬಿಡ್ರಿ, ಮಾಡ್ಕೋತಾ ಬೇಡ್ರಿ ವಾಕಿಂಗ್ ಆಕೇನು. ಆದ್ರೂ ನೋಡ್ಬೇವ ನಿಮ್ಮ ತಾಯಿ ಆಕಿ. ಆಂಟಿ ನಮ್ಗೆ ಗೊತ್ತು ನಮ್ಮ ತಾಯಿ ಅಂತ ನಾವು ನೋಡ್ಕೋತೀವಿ ಆಕಿಗೆ. ಏನಾರ ಮಾಡ್ರವ, ನಾವು ಏನಾರ ಮಾಡಿದ್ರೆ ನಿಮ್ಗೆ ಕಿವಿ ಕೇಳಂಗೇ ಇಲ್ಲ. ಚಾ ಆಂಟಿ ಚಾ ಕುಡಿದ್ರಿ? ಇಲ್ಲಿ ನೋಡಿ ಶಾರವ ಕುಡಿಬೇಕೀಗ. ಈಗ ಎದ್ದು ನಾನು ಹಾಲು ತರಕ್ ಹೊಂಟಿದ್ದೆ ನೋಡಿ. ನೀನ್ ಇವ್ರ ಜೊತೆ ಕುಂತು ನೀನು ತಳ್ಳಾಕೊಂಟೇನ? ತಳ್ಳಾಕೇನಿಲ್ಲ ಅಂಡಿ, ನಾವು ಸ್ಟ್ರಾಂಗ್ ಆಗಿರ್ಬೇಕಂತ ಹೇಳಿ ನಾವು ವಾಕಿಂಗ್ ಮಾಡ್ತೀನಿ. ಹೌದು ಬಿಡ, ವಾಕಿಂಗ್ ಮಾಡ್ರಿ ಚಲೋನ ಅಂತ ನಿಮ್ಮ ಮಗಳ ವಾಕಿಂಗ್ ಮಾಡಿಬಿಟ್ರೆ ಯಾಕೆ? ಈಗ ಎಂತ ಬಾಯವ ಅಂತ ಪಾಪ ಎಬ್ಬಸ್ ಕರ್ಕೊಂಡ್ ಬರ್ತಾಳೆ. ನಮ್ಮ ಮನೆ ಒಂದು ಕೆಲಸ ಮಾಡಕ್ ಬಿಡಂಗಿಲ್ಲ, ಎಲ್ಲ ಮಾಡ್ಕೊಂಡು ಹೋಗ್ತಾ ಮಗನ. ಹಂಗಂದು ಬೇಷ ಆದ್ಬಿಡು, ಮನ್ಯಾಗ ಕೆಲಸ ಮಾಡಂಗಿಲ್ಲ ಅಂತ ವಾಕಿಂಗ್ ಮಾಡ್ಕೊಂಡು ಕುಂದ್ರು. ಮತ್ತೇನ್ ಮಾಡ್ಬೇಕು ಬಿಡ್ರಿ, ಏನ್ ಮನ್ಯಾಗ ಕೆಲಸ ಮುಗಿಯಂಗೆ ನಾವು ಎಷ್ಟು ಮಾಡಿ. ಹೋದ್ ಬಿಡುವೇವ, ನೀ ಮನ್ಯಾಗ ಏನು ಕೆಲಸ ಮಾಡಂಗಿಲ್ಲ, ನಮ್ಮ ತೆಕ್ಕಂಡ್ಲೆ ಇರ್ತಾವಲ್ಲ. ಬೇವ ಏನ್ ನಿಮ್ಗೆ ಇರ್ತಾವಂತಿ, ನೀ ಆರಾಮ್ ಕುಂದಿರ್ತೀನಿ ಹೇಳಾಗ್ತಾರವ್ರ. ಹೌದು ಬೇವ, ಮತ್ತೆ ನಾ ಕರೆನೇ ಹೇಳಾಕ್ತೀನಿ, ಆರಾಮ ಕುಂದಿರ್ತಾಳೆ ನಿಮ್ಮವ್ವ. ಮತ್ತೆ ನೀವ್ ಏನ್ ಕೆಲಸ ಮಾಡ್ತೀರಿ ಆಂಟಿ? ಮನ್ಯಾಗಿನ ಕೆಲಸ ಮಾಡ್ಬಾರ್ದು ಬೇವ, ಅಡಿಗೆ ಗಿಡಿ ಎಲ್ಲ. ನೀವೇನ್ 4 ಜನ ಅದೀರಿ, ಇಬ್ಬರೇ ಅದೀರಿ. ಬೇವ ಇಬ್ಬರೇ ಇದು ಮಾಡ್ಕೊಂಡು ಹೋಗ್ಬೇಕಲ್ಲ. ಸುಮ್ಮನೆ ಶ್ವೇತಾ, ನೀ ಯಾಕೆ ಮಾತಾಡ್ತೀರಿ ಪಾಪ? ಬೇವ ನೀ ಆರಾಮ್ ಕುಂದ್ರಾಕತ್ತೇನೆ ಹೇಳಾಗ್ತಾರ, ಸ್ವಲ್ಪ ನೀ ತಲೆಯಾಗ ತಿಳ್ಕೊ. ಅಲ್ಲ ಸುಮ್ಮನೆ ನಡೆಯಂಗಿಲ್ಲ ಬೇಡ ನಿಂದ್ರೆ ಇಲ್ಲಿ ಹೇಳ್ತಿ. ಯಾಕವ ಬಾಯ್ ಉದ್ಬಿಡಾಕತಿ? ಬಾಯ್ ಉದ್ಬಿಡಾಕತ್ತಿಲ್ರಿ ಆಂಟಿ, ನಮ್ಮ ಮಮ್ಮಿ ಬಗ್ಗೆ ಹೇಳಾಗ್ತಾರ ಅಷ್ಟೇ. ನೀವು ಬೇರೆ ಬಗ್ಗೆ ಏನಾರು ಮಾತಾಡ್ಕೊರಿ. ಆ ಕೆಲಸ ಈ ಕೆಲಸ ನಿಮ್ಮ ಮನೆ ಕೆಲಸ ಬರಲ್ಲ, ಬಾಳೆ ಕಿತ್ತ ಅವೇನ್ ಮಾಡ್ತಾ ನಿಮ್ಮ ಅಡಿಗೆ ಹೆಲ್ಪ್ ಮಾಡ್ಕೊತಾ ಇದ್ರಿ. ಮತ್ತೆ ಏನ್ ಮಾಡ್ದಂಗ ನೀವು ಕಸ ಹೊಡಿಗಿಲ್ಲ ವರ್ಷಿ ಅಷ್ಟೇ. ಆದ್ರೂ ಬಾಯ್ ಮಾತಾಡ್ತಿ ಬಿಡ್ಬೇವ ನೀ. ಹೌದು ಮತ್ತೆ ನಮ್ಮ ತಾಯಿ ಬರೋಣ ಹೇಳಬೇಕು. ನಿಮ್ಮ ಕಡೆ ಏನು ನೀವು ಏನು ಕೆಲಸ ಮಾಡಂಗಿಲ್ಲ, ಬಾಳಂಗ ನೀವೇ ಏನು ದೊಡ್ಡ ಗುಡ್ಡ ಮಟ್ಟ ಮಾಡ್ಸೋದು ಮಾಡ್ತೀರಿ ಅಷ್ಟೇ. ಆಯ್ತಾವೆ ಶಾಣೆ ಕದೆ ಹೋಗು. ಚಲೋ ಮಾತಾಡ್ ನೋಡ್ರಿ ನನ್ನ ಮಗಳ ಆಕಿಗೆ. ಏನ್ ಚಲೋ ಮಾತಾಡ್ತಿ ಅಂತ ಬಿಡ್ರಿ, ಆಕೆ ಮತ್ತೊಬ್ಬ ಸಲ ಮನೆಗೆ ಊರಿಗೆಲ್ಲ ರಂಪ ಹೊಡ್ಬಿಡ್ತಾ. ರಂಪ ಯಾಕೆ ಹೊಡ್ತಾ ಬೇವ, ಆಕೆ ರಂಪ ಹೊಡ್ತಾ ಹೊಡಿಲಿ. ಯವ್ವ ಜಯವ, ನಿನ್ನ ಜೊತೆ ಅಷ್ಟೇ ಮಾತಾಡ, ನಿಮ್ಮ ಮಗಳ ಜೊತೆ ಮಾತಾಡ್ಬೇಕಂತ ಹೇಳಿ ನಂಗೆ ಅವಶ್ಯಕತೆ ಇಲ್ತೋ. ತಪ್ಪು ಬೇಡ್ರಿ, ನನ್ನ ಮಗ ಹಂಗಲ್ಲ ಇರಿಸೋಕಂತ ತಲೆ ಕೆಡಿಸ್ಕೊಂಡು ಬಿಟ್ಬಿಟ್ಟು ಆಕೆ ಬಗ್ಗೆ. ಆಕಿನ ಬಗ್ಗೆ ನಾನಾಗಿ ಮಾತಾಡ್ಸೋ ಹೋಗಿದ್ದೆ. ಬೇವ ನಾನಾಗಿ ಮಾತಾಡ್ಸೋಕೆ ಹೋಗಿಲ್ಲ, ಆಕೆಗೆ ನಮ್ಮ ತಾಯಿ ಜೊತೆ ಮಾತಾಡಕ್ಕೆ ನಾ ಮಾತಾಡಿದ ಅಷ್ಟೇ. ನಾನು ಆಕೆಗೆ ಮ್ಯಾಗ್ ಬಿಟ್ಟು ಮಾತಾಡಕ್ಕೆ ಹೋಗಿ. ಯವ್ವ ನಿನ್ನ ಜೊತೆ ಮಾತಾಡ್ಬೇಕಂದ್ರೆ ನೀ ಯಾಕೆ ಬರ್ಬೇಕು ನಮ್ಮ ನಡಕ? ನೀ ಯಾಕೆ ಬರ್ಬೇಕು ನಮ್ಮ ನಡಕ ಅಂತಂದ್ರೆ ಅಂತೀವಿ. ನೀವು ಆ ಜಾಗ ತೆಗೆದು ಕುಂತಿದ್ರೆ ಅದಕ್ಕೆ ಬಂದಿದ್ದೀರಿ ನಾನು. ನೀವು ಬೇರೆ ಬೇರೆ ತೆಗೆ ನಿಮ್ಮ ನಡಕ ನಮ್ಮ ಬರಂಗೇ ಇಲ್ಲ. ಬಾರಿ ಕಲ್ತಿ ಬಿಡುವ ಅಂತೂ ಮಾತಾಡೋದು. ನಡಿ ಶ್ವೇತಾ ಮನೆ ಕಡೆ ಹೋಗ್ತೀನಿ, ಅದು ಅವ್ರಿಗೆ ಏನು ಹೇಳಕಂತ ಹೇಳಿ ಅವ್ರಿಗೆ ಹತ್ತೆ ತದನ ಹೋಗ್ತೀನಿ. ಏನು ಹತ್ತೆ ಪಿತ್ತದನ್ನು ಮಾತಾಡಲಾಕಿ ಸ್ವಲ್ಪ ತಲೆ ಅಂದ್ರೆ ಐತಿಲಕಿ. ತಲೆ ಎತ್ತಿ ಅಂತಲ್ಲ, ನಾನು ತಲೆ ಎತ್ತಿ ತಲೆ ಎತ್ತಿ ನಾನು ಮಾತಾಡಕ್ಕೆ. ಅಂಟ್ರಿ ಸುಮ್ಮನೆ ನಡಿ ಹೋಗೊಂಬರ್ರಿ, ಅವ್ರ ಜೊತೆ ಏನು ಜಗಳ ಮಾಡ್ಕೊಂಡು ಕುಂದಿರ್ತೀರಿ. ಎಂದು ಸರ ಬಾಳ ಮಾತಾಡ್ತಾರೆ, ಅವ್ರ ಮಗ ಬಗ್ಗೆ ಮಾತಾಡಲ್ಲ. ಬಾಳ ಮಾತಾಡಕ್ತಿ ಬಿಡಿ ನೀನು. ಈಗ ನಿಮ್ಮ ಮಗಳ ನಿಂಗೆ ಏನದು ಗಾಳಿ ಬಿದ್ಬಿಡುತ್ತೆ ಅನ್ಸುತ್ತೆ ನೋಡಿ. ನಾ ಚಂದ ನಕ್ಕೊಂಡು ಮಾತಾಡ್ತೀನಿ, ನೀವು ನಕ್ಕೊಂಡು ಮಾತಾಡಬೇಡಿ. ನಾನು ನಕ್ಕೋದು ಮಾತಾಡಕ್ತೀನಿ ಬೇವ. ಸುಮ್ಮನೆ ಜಗಳ ಮೂಲ ಬೇಡ, ನಾನು ಹೋಗ್ತೇನೆ ಮಗ ಕಡೆ. ನಿನ್ನ ಯಾರು ಹಿಡ್ಕೊಂಡಾರ ಹೋಗಿ ನೀನು. ಭಾಷೆ ಹೋಗೋಣಂತ. ನಿಂದ್ರೆ ಅವ್ರು ಹೆಂಗೆ ಮಾತಾಡ್ತಂದು ಗೊತ್ತಿಲ್ಲ, ಅವ್ರ ಜೊತೆ ಅಡ್ಡಿರ್ತೀಯಲ್ಲ ನೀನು. ಬಿಡ್ರಿ ಅಂತೀರಿ, ನಿಮ್ಮ ಜೊತೆ ನಾ ಇದ್ದು ನೋಡಿನ್ರಿ, ನಿಮ್ಮ ಗುಣ ಎಲ್ಲ ನಂಗೆ ಗೊತ್ತಾಗೈತ್ರಿ. ಅವ್ರ ಜೊತೆನೇ ಇದ್ರೆ ಎಷ್ಟೋ ಚಲೋ ರೀ. ನನ್ನ ಬಗ್ಗೆ ಇನ್ನೊಬ್ಬರ ಕಡೆ ಹೇಳಕ್ಕೆ ಹೋಗಂಗಿಲ್ಲ ರೀ. ಅವ್ರು ಏನಾಯ್ತು ನನ್ನ ಮುಂದೆ ಹೇಳ್ತಾರೆ, ಇಲ್ಲಾಂದ್ರೆ ಇನ್ನೊಬ್ರ ಮುಂದೆ ಹೇಳಕ್ಕೆ ಹೋಗಂಗಿಲ್ಲ ರೀ. ನಿಮ್ಮ ತಲೆನೂ ಕೆಡಿಸ್ಬಿಟ್ಟಾರನ ಅವ್ರು? ಇಲ್ರಿ ಅಂತೀರಿ, ನಿಮ್ಮ ತಾಯಿ ಅಂತ ನಾನು ತಿಳ್ಕೊಂಡು ನಿಮ್ಮ ಜೊತೆ ನಾನು ಎಷ್ಟು ಎಲ್ಲನೂ ಶೇರ್ ಮಾಡಿದ್ರು ಅದು ನೀವು ಇನ್ನೊಬ್ರ ಮುಂದೆ ಹೇಳಾಕತ್ರಿ ಹೊರತು ಅದನ್ನು ನೀವು ಸಂಭಾಷಿಲ್ಲ ರೀ. ಏನು ಸಂಭಾಷಿಸ್ಬೇಕು ನಿಂದೆಲ್ಲ ನಾನು? ಅದಕ್ಕೆ ಅನ್ನೋದ್ರಿ, ನಾನು ನಿಮ್ಮ ಜೊತೆ ಎಷ್ಟು ಇರ್ಬೇಕು ಅಷ್ಟೇ ಇರ್ತೀನಿ ಅಂತ. ಭಾರಿ ಮಾತಾಡಲಿಲ್ಲ ನಮ್ಮ ಶ್ವೇತಾ, ಹಂಗೆ ಮಾತಾಡ್ಬೇಕು ನನಗೆ ಎಲ್ಲರೂ. ಆಹಾ ಭಾರಿ ಬಿಡವ ನಿಮ್ದು. ಅಲ್ಲ ಇವ್ರು ಏನು ಹಿಂಗೆ ಬರೀಕೆ ಬಿಟ್ಟಾರಲ್ಲ, ರೊಕ್ಕ ಕೈಯಾಗಡಾಗ್ತಾವ ನಾವು ಮಾತಾಡ್ದಾರ. ಅದ ಮೊದ್ಲೇ ಸಣ್ಣವರಿದ್ದಾಗ ಚೀ ಚಾಚಿ ಅಜ್ಜಿ ಪಿಚ್ಚಿ ಅನ್ಕೊಂಡ್ ಬರ್ತಿದ್ವು. ಇವಾಗ ನೋಡಿ ನನಗೆ ಮಾತು ಹೊಳೆ ಮಾತಾಡಾಕ್ತಾರಂದ್ರೆ ಎಂತ ಸ್ಕ್ರೌಂಡ್ರ್ ಇರಬಾರ್ದು ಅವ್ರು ನನ್ನ ಮಕ್ಕಳು.
ಹೊರಗಡೆ ಅವ್ರ ತಲೆಯಾಗ ನ್ಯಾಯ ಕಡಿಸ್ಕೋಬೇಕು. ಇದನ್ನೆಲ್ಲ ಹೋಗಿ ಆಶಾ ಮುಂದೆ ಹೇಳ್ತೀನಿ, ಗೊತ್ತಾಗುತ್ತವ್ರಿ. ಏನ್ರಿ ಇಲ್ಲಿ ಕುಂದ್ಬಿಟ್ರಲ್ಲ? ಬಸ್ ಫ್ರೀ ಅದಾವಂತ ಬಸ್ ಸಂಬಂಧ ಕಾಯ್ತೀನಿ ನೋಡ್ರಿ. ಬಸ್ ಬರವಲ್ಲ ಒಂದು. ಹೌದಾ, ಬಸ್ ಒಂದು ಬರವಲ್ಲ ಒಂದ್ರಿ. ಏನ ಯಾವ ಹೊಂಟಿ? ಗೋಕಾಕ್ ಹೊಂಟಿ ನೋಡ್ರಿ, ಗೋಕಾಕ. ಹೋಬಾ ಏನಿಲ್ ಬೇ, ಹಾಲು ತರಕೊಂಡಿದ್ದೆ ನೋಡ್ರಿ. ಹೌದನ, ಜಯವ ನೋಡಿ ವಾಕಿಂಗ್ ಹೋಗಿ ಹೋದ್ಲ. ಯವ್ವ ನೋಡಿದ್ನ, ನೋಡಿ ಜಗ ಮಾಡ್ಕೊಂಡ್ ಬಂದಿ ನೋಡಿ. ಏನ್ ಜಗ ಮಾಡಿ ಬಂದಿರಿ? ಆಕಿನೇನು ಇಲ್ಲಿ ಬಿಡ, ಆಕಿನ ಮಗದ ಏನ್ ದೊಡ್ಡ ಇದು ಮಾಡಾಕ್ತ. ನಮ್ಮವ್ವ ಏನೋ ಕೆಲಸ ಮಾಡಂಗಿಲ್ಲ ಅಂತೀರಿ, ನೀವು ಏನೋ ಕೆಲಸ ಮಾಡಂಗಿಲ್ಲ ಅಂತೀರಿ, ನೀವು ಏನು ಕೆಲಸ ಮಾಡ್ತೀರಿ? ನನಗೆ ಭಯ ಚಂದಂಗೆ ಭಯಬೇಕಿಲ್ಲ ಆಕಿಗೆ. ನೀ ಏನಾರು ಏನು ಕೆಲಸ ಮಾಡ್ತೀವಿ ಅಂತ ಹೇಳಿ ಅಯ್ಯ ಹೊಳೆ ಮಾತಾಡ್ ಬಂದಿ. ನಾನು ಜಗಳ ಮಾಡಿ ಬಂದಿನಿ. ಚಲೋ ಮಾಡಿಬಿಡ್ರಿ, ಒಂದು ಮಾತಾಡಂಗಿಲ್ಲ ಬಿಡಂಗಿಲ್ಲ, ಹಂಗ ಹೋಗ್ತಾ ಹಂಗ ಬರ್ತಾ. ನಮ್ಮ ಜೊತೆ ಮಾತಾಡಂಗಿಲ್ಲ ಬಿಡಂಗಿಲ್ಲ. ಈಗ ಜಗಳ ಬರ್ತಾ ಅಂದ್ರೆ ನಾನು ಅನ್ನ ಜಗಳಕ್ಕೆ ಯಾಕೆ ಬರ್ತೀವಿ? ಮಾತಾಡಂಗಿಲ್ಲ ಬಿಡಂಗಿಲ್ಲ. ಹೌದನ, ಮತ್ತೇನನ್ಲಕ್ಕಿ? ನಿನ್ನ ಜೊತೆ ಯಾಕೆ ಮಾತಾಡ್ಬೇಕು? ನಾನು ನಿನ್ನ ಜೊತೆ ಮಾತಾಡ ಬಂದಿಲ್ಲ. ನಮ್ಮ ಅವ್ನ ಜೊತೆ ನೀ ಮಾತಾಡ, ನಿನ್ನ ಜೊತೆ ಮಾತಾಡಿ, ನಿನ್ನ ಜೊತೆ ಮಾತಾಡ, ನಿಂಗೇನು ಅವಶ್ಯಕತೆ ಇಲ್ಲ ಅಂತ ಹೇಳಿದ್ನ. ಹಳೆ ತಾತ ಹಾಕಿ ಭಾರಿ ಮಾತಾಡಕ್ಕೆ ಕಲ್ಬಿಟ್ಟು ಆಗ್ಬಿಟ್ಟು ದೊಡ್ಡವರಾಗಿಂದ. ಹೌದನ್ರಿ, ಇಲ್ಲಿ ಬಿಡ್ರಿ. ಅಯ್ಯೋ ಬಸ್ ಬಂದಂಗೆ ಆದ್ರೆ ನಾ ಹೋಗ್ತೀನಿ ರೀ. ಆಯ್ತಾಬೆ, ಹೋಗು, ನನ್ನ ಕೆಲಸದ ನಾನು ಹೋಗ್ತೀನಿ. ಈಕಿಯಾರ ಏನು ಸುದ್ದಿರುತ್ತೆ ಮಾತಾಡ್ತಾನೆ, ಸ್ವಸ್ಥ ಮಾಡಂಗಿಲ್ಲ ಬಿಡಂಗಿಲ್ಲ, ತಾನ ಮಾಡ್ಕೊಂಡು ಕುಂದಿರ್ತಾಳೆ. ಮತ್ತೆ ಬಸ್ ನಮ್ಮ ಮನೆ ಮುಂದೆ ಬೈಕೊತ್ ಕುಂದಿರ್ತಾಳೆ. ಈಕೇನು ಬಸ್ ಫ್ರೀ ಐತೆ ಬರೀ ಊರಿಗೆ ಹೋಗೋದು, ಅಲ್ಲಿ ಹೋಗೋದು, ಇಲ್ಲಿ ಹೋಗೋದು, ಅಲ್ಲಿ ಹೋಗೋದು, ಬರೀ ಅದ ಮಾಡ್ತಾ ಆಡ್ಸು ಇದ್ದಂಗೆ ಅದ. ಬಸ್ ಫ್ರೀ ಐತೆ ಅಂತ ಆಟ ಆಡ್ಕೊಂತ ಕುಂತ್ ಬಿಡೋದು. ಮತ್ತು ದೊಡ್ಡ ದೊಡ್ಡ ಮಾತು ಬೇರೆ ಭಾಳ. ಅವ್ರಿಗೆ ಹಂಗನ್ಯ ಹಿಂಗನ್ಯ ಅನ್ನೋದು. ನೋಡ್ರಿ, ಈ ವಿಡಿಯೋ ನೋಡಿ ಯಾರು ಹೆಂಗೆ ಯಾರ ಬಗ್ಗೆ ಮಾತಾಡ್ತಾರೆ ನಿಮ್ಗೆ ಗೊತ್ತಾಗ್ಬಿಡುತ್ತಲ್ಲ. ಅದಕ್ಕೆ ನಾವು ಒಳ್ಳೆಯವ್ರ ಜೊತೆ ಎಲ್ಲ ಹೇಳ್ಬೇಕು. ಬಟ್ ನಮ್ಮ ಪರ್ಸನಲ್ ವಿಷಯ ಯಾರಿಗೂ ಹೇಳ್ಬಾರ್ದು. ಯಾಕಂದ್ರೆ ಒಂದಲ್ಲ ಒಂದೇ ನಮ್ಮ ಮ್ಯಾಗ ಸಿಟ್ಟು ಬಂದೇ ಬರ್ತೈತಿ. ಆ ಸಿಟ್ಟಿನಾಗ ಅವ್ರು ಏನು ಮಾಡ್ತಾರೆ, ನಮ್ಮ ಪರ್ಸನಲ್ ವಿಷಯನ ಬಹಿರಂಗ ಮಾಡಿಬಿಡ್ತಾರೆ. ಸೊ ಅದರಿಂದ ನಮ್ಮ ನೋವು ಜಾಸ್ತಿ ಆಗುತ್ತೆ. ಅದಕ್ಕೆ ನಮ್ಮ ನೋವು ಕಡೆ ಹಿಡ್ಕೊಳ್ಬೇಡ. ನಮಗೆ ಅಂತ ಇರ್ತಕ್ಕಂಥ ನಮ್ಮ ಫ್ಯಾಮಿಲಿ ಇರುತ್ತೆ. ಅವ್ರಿಗೆ ಹೇಳಿದ್ರೆ ಅವ್ರು ಇನ್ನೊಬ್ರಿಗೆ ಹೇಳಲ್ಲ ಅದನ್ನ, ಯಾಕಂದ್ರೆ ನಮ್ಮ ಫ್ಯಾಮಿಲಿ ಆಗಿರ್ತಾರೆ. ಬಟ್ ಒಳ್ಳೆಯವ್ರನ್ನ ನಂಬೇಡ ಅಂತ ಅನ್ನಂಗಿಲ್ಲ. ಅದರಲ್ಲಿ ಕೆಲವೊಂದಿಷ್ಟು ಜನ ಕೆಟ್ಟೋರ್ತಾರೆ, ಕೆಲವೊಂದಿಷ್ಟು ಜನ ತುಂಬ ಒಳ್ಳೆಯಿರ್ತಾರೆ. ಆದರೆ ಯಾರು ಕೆಟ್ಟವರು ಯಾರು ಒಳ್ಳೆಯವರು ನಿಮ್ಗೆ ತಿಳ್ಕೊಳ್ಳೋಕೆ ತುಂಬ ವರ್ಷಗಳೇ ಬೇಕಾಗುತ್ತೆ. ಬಟ್ ಅದು ಒಂದ್ಸಾರಿ ತಿಳ್ಕೊಂಡ್ರೆ ಅವ್ರ ಮ್ಯಾಗ ಇರ್ತಕ್ಕಂಥ ನಂಬಿಕೆನ ಯಾವತ್ತೂ ಕಳ್ಕೊಬೇಡಿ.